ಎಲ್ಲ ಶಾಸಕರಿಗೆ, ಸಾರ್ವಜನಿಕರಿಗೆ ನಾನು ಆಭಾರಿಯಾಗಿದ್ದೇನೆ. ಒಳ್ಳೆಯ ಆಡಳಿತ ಕೊಡೋದಕ್ಕೆ ಮತ್ತು ಕಾನೂನಿನ ಸುವ್ಯವಸ್ಥೆ ಕಾಪಾಡೋದಕ್ಕೆ, ಸಮುದಾಯಗಳಲ್ಲಿ ಸಾಮರಸ್ಯ ಮೂಡಿಸೋದಕ್ಕೆ, ಅಭಿವೃದ್ಧಿ ಮಾಡೋದಕ್ಕೆ, ಅಭಿವೃದ್ಧಿ ಮಾಡುವಂಥ ಕೆಲಸ ನೀವೆಲ್ಲ ನಮ್ಮ ಜೊತೆಯಲ್ಲಿ ನಮ್ಮ ಸ್ನೇಹಿತರೆಲ್ಲ ಖುದ್ದಾಗಿ ಎಲ್ಲೆಲ್ಲಿ ಅಭಿವೃದ್ಧಿ ಕರ್ಕೊಂಡೋಗಿ ನಿಮ್ಮೆಲ್ಲ ತೋರಿಸಿದ್ದೀನಿ. ಅದಕ್ಕೆ ನನಗೆ ಈ ಅಭಿವೃದ್ಧಿ ಕೆಲಸದಲ್ಲಿ ತೊಡಗಿಸೋದಕ್ಕೆ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಡ್ತು ಪಕ್ಷ. ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದನ್ನು ಹೊರತುಪಡಿಸುವ ಸದ್ಯಕ್ಕೆ ರಾಜಕೀಯವಾಗಿ ಏನೂ ಪ್ರತಿಕ್ರಿಯೆ ಇಲ್ಲ. ನಿಮಗೆಲ್ಲ ಧನ್ಯವಾದಗಳು. ನೋ ರಿಯಾಕ್ಷನ್. ಸಚಿವ ಸ್ಥಾನ ಇಲ್ಲ ಅಂತಷ್ಟೇ ಮುಖ್ಯಮಂತ್ರಿ ಆಗಲ್ಲ ಅಂತೇನಿಲ್ಲ. ಆ ಪ್ರತಿಭೆ ಇದೆಯಲ್ಲ, ಆ ಸಾಮರ್ಥ್ಯ ಇದೆಯಲ್ಲ, ಆ ವ್ಯಕ್ತಿತ್ವ ಇದೆಯಲ್ಲ, ಅದು ಗೊತ್ತಿಲ್ಲ ನನಗೆ. ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು, ಏನೇನು ಮಾಡಬೇಕು ಅಂತ ಚರ್ಚೆ ಮಾಡಿದ್ದೀವಿ. ಇದು ಸರಿಪಡಿಸೋಕ್ಕೆ ಏನಾದರೂ ಅವಕಾಶ ಇದೆಯಾ ಅನ್ನೋದನ್ನು ಚರ್ಚೆ ಮಾಡಿದ್ವಿ. ಅದರಿಂದ ಮುಂದೆ ನೋಡೋಣ ಏನೇನಾಗುತ್ತೆ ಅಂತ. ನಮಗೇನು ಯಾರು ಮಂತ್ರಿ ಕ್ಲೈಮ್ ಮಾಡೋಕ್ಕೆ ನಾವು ಯಾರು ನಿಂತಿಲ್ಲ. ಈಗ ಮಾದೇವಪ್ಪನವರಾಗಲಿ, ತನ್ವೀರಾಗಲಿ, ನಾನಾಗಲಿ ಮತ್ತೆ ಮಂತ್ರಿ ಮಾಡಿ ಅಂತ ಹೇಳಿಲ್ಲ. ಬಟ್ ಯಾಕೆ ಈ ಥರ ಆಯಿತು ಜಿಲ್ಲೆಯಲ್ಲಿ? ನೀವು ಹೇಳಿದಾಗೆ ಮೊದಲೇ ಒಬ್ಬರು ಮುಖ್ಯಮಂತ್ರಿ ಇದ್ದು, ಇಬ್ಬರು ಮಂತ್ರಿಗಳಿದ್ದು ಜಿಲ್ಲೆಯಿಂದ. ಈ ಸಲ ಯಾಕೆ ಹೀಗಾಯಿತು ಅಂಥದ್ದು ಸ್ವಲ್ಪ ನಮಗೆ ಮನಸ್ಸಿಗೆ ನೋವಾಗಿತ್ತು, ಬೇಸರವಾಗಿತ್ತು. ಅದರಿಂದ ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ನಾವು ಯಾರ ವಿರುದ್ಧ ಪಿತೂರಿ ಮಾಡ್ತಕ್ಕಂಥದ್ದಲ್ಲ. ನಮಗೆ ಪಕ್ಷನೇ ಮುಖ್ಯ. ನಮಗೆ ಪಕ್ಷ ಉಳಿಬೇಕು, ಬೆಳಿಬೇಕು ಅಂತ ದಿಕ್ಕಿನಲ್ಲಿ ನಾವೆಲ್ಲ ರೀತಿ ಸಹಕಾರ ಒಟ್ಟಾಗಿ ಮುಂದೆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಬಟ್ ತಪ್ಪುಗಳು ಹೆಂಗೆ ಸರಿಪಡಿಸೋ ಅನ್ನೋದು ಹೇಗಾಯ್ತು ಅನ್ನೋದ್ರ ಬಗ್ಗೆ ನಾವು ಮುಂದೆ ವರಿಷ್ಠರ ಜೊತೆ ಮಾತಾಡಬೇಕು ಅಂತೇಳಿ ತೀರ್ಮಾನ. ಅನ್ಯಾಯ ಅಂತ ಹೇಳಕ್ಕೆ ಬರಲ್ಲ. ಯಾರು ಮಂತ್ರಿ ಮಾಡಿಲ್ಲ ಅಂತ ನನಗೆ ಅನ್ಯಾಯ ಆಯಿತು ಅಂತ ಹೇಳೋಕ್ಕಾಗತ್ತಾ? ಅಲ್ಲ, ನಾನೇ ಹೇಳಿದ್ನಲ್ಲ, ಒಬ್ಬ ಮುಖ್ಯಮಂತ್ರಿ ಇದ್ದು ಇಬ್ಬರು ಮಂತ್ರಿಗಳು ಮಾಡಿದ್ರು. ಮೈಸೂರು ಜಿಲ್ಲೆಯ ಈ ಅವಧಿಯ ಹಿಂದಿನ ಸಚಿವರುಗಳು, ಈ ಜಿಲ್ಲೆಯ ಅತ್ಯಂತ ಹಿರಿಯ ಶಾಸಕರುಗಳು ಎಚ್ ಸಿ ಮಾದೇವಪ್ಪ ಅವರು, ಸನ್ಮಾನ್ಯ ವೆಂಕಟೇಶ್ವರವರು, ನಾನು ಪ್ರಸ್ತುತ ನಡೀತಾ ಇರುವಂಥ ವಿದ್ಯಮಾನಗಳ ವಿಚಾರದಲ್ಲಿ ಚರ್ಚೆ ಮಾಡಿದ್ದೇವೆ. ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಈ ಭಾಗದ ರಾಜಕೀಯ ವಿಶ್ಲೇಷಣೆಗಳನ್ನ ನಾವು ಈಗಾಗಲೇ ಮಾಡಿದ್ದೇವೆ. ಪ್ರಸ್ತುತ ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಗೊಂದಲ ಇದೆಲ್ಲವೂ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಏನು ನಿರ್ಧಾರಗಳನ್ನ ಕೈಗೊಳ್ಳಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ದೇವೆ. ಹಾಗೂ ವರಿಷ್ಠರ ಜೊತೆಗೆ ಸಮಾಲೋಚನೆ ಮಾಡುವಂತಹ ತೀರ್ಮಾನಗಳನ್ನ ನಾವು ಈಗಾಗಲೇ ಕೈಗೊಂಡಿದ್ದೇವೆ. ಎಲ್ಲವೂ ಸರಿ ಇದೆ ಅಂತ ಭ್ರಮೆನಲ್ಲೂ ಇಲ್ಲ, ಎಲ್ಲವೂ ಹಾಳಾಗಿದೆ ಅನ್ನೋದು ನಮ್ಮ ಮನಸ್ಸಲ್ಲಿಲ್ಲ. 3 ಜನ ಈ ಜಿಲ್ಲೆಯ ಹಿರಿಯ ಶಾಸಕರುಗಳು ನಮ್ಮದೇ ಆದಂತಹ ಅನುಭವವನ್ನು ಒಟ್ಟಾಗಿ ಈ ಜಿಲ್ಲೆಯ ಪ್ರಗತಿಗೆ ನಾವು ಯಾವ ರೀತಿಯ ಹೆಜ್ಜೆಗಳನ್ನ ಹಾಕಬೇಕು ಅನ್ನೋದನ್ನು ಕೆಲವೊಂದು ಚರ್ಚೆಗಳನ್ನ ಮಾಡಿದ್ದೇವೆ.